ನಾನು ಆಫೀಸರ್ಸಲ್ಲಿ ನಾನೆಲ್ಲ ಹೇಳೋದು ಇಷ್ಟೇ, ನಿಮಗೂ ಅಷ್ಟೇ, ಪಿ ಡಿ ಒಗೂ ಅಷ್ಟೇ, ಆಫೀಸರ್ಸ್ ಹೇಳೋದು ಇಷ್ಟೇ, ನಾನು ಹೇಳೋದು ಅಷ್ಟೇ. ನಾವೇನಂದರೆ ಪ್ರೀತಿಯಿಂದ ಮಾತಾಡ್ತೀವಿ, ನಾವು ನಮ್ಮ ಅಣ್ಣ ತಮ್ಮಂದರಿಗಿಂತೂ ಪ್ರೀತಿಯಿಂದ ಆಫೀಸರ್ಸ್ನ ಮಾತಾಡ್ತೀವಿ. ಆಫೀಸರ್ಸ್ ಅಷ್ಟೊಂದು ಕೋಆರ್ಡಿನೇಟ್ ಆಗಿ ನಾವು ಮಾತಾಡ್ಕೊಂಡು ಹೋಗ್ತೀವಿ. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಗಾಂಚಾಲಿ ಮಾಡಿದ್ರೆ ಅದಕ್ಕೆ ಉಲ್ಟಾ ಮಾಡೋದು ನನಗೆ ಗೊತ್ತಿದೆ, ಆ ಉಲ್ಟಾನೂ ಮಾಡ್ತೀವಿ. ಉಲ್ಟಾ ಮಾಡೋದು ಗೊತ್ತಿದೆ. ಈ ಆಫೀಸರಲ್ಲಿದ್ದ ಇನ್ನೊಂದು ಆಫೀಸರ್ ಆಗ್ತಾನೆ, ಇನ್ನೊಂದು ಇಲ್ಲ 10 ಜನ ಇಲ್ಲಾಂದರೆ 11 ಬರ್ತಾನೆ, ನಮಗೆ ಏನು ಪ್ರಾಬ್ಲಮ್ ಏನಿಲ್ಲ. ಈ ಕೋಲಾರ ತಾಲೂಕಲ್ಲಿ ಯಾರು ಪರ್ಸೆಂಟೇಜ್ ತೊಗೊಳ್ಳೋರು ಆಫೀಸರ್ಸ್ ಹತ್ರ ಇದು ಮಾತಾಡೋರು, ಡೈಲಿ ಫೋನ್ ಮಾಡಿ ನೀನು ಏನು ಮಾಡಿದ್ಯಾ, ಹೆಂಗೆ ಮಾಡಿದ್ಯಾ, ಖಾತೆಗೆ ನೀನು 15,000 ತೊಗೊಂಡ, 14,000 ತೊಗೊಂಡ, ನೀನು ಎಷ್ಟು ಪರ್ಸೆಂಟೇಜ್ ತೊಗೊಂಡ, ಏನು ಹೆಂಗೆ ಅನ್ನೋದನ್ನು ನಾವು ಯಾರನ್ನೂ ಕೇಳೋದಿಲ್ಲ. ನಮ್ಗೆ ತೊಗೊಂಬಂದು ಕೊಡುವಂತೂ ನಾವು ಕೇಳೋದಿಲ್ಲ ಯಾರನ್ನೂ. ನ್ಯಾಯಯುತವಾಗಿ ಜನಗಳಿಗೆ ಕೆಲಸ ಮಾಡುವಂಥದ್ದು, ರೈತರಿಗೆ ಕೆಲಸ ಮಾಡುವಂಥದ್ದು, ಅಲ್ಲಿರ್ತಕ್ಕಂಥ ಯಾರೇ ಆಗಲಿ ಕೆಲಸ ಮಾಡುವಂಥದ್ದನ್ನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಕೆಲಸ ಮಾಡೋದು ನಮಗೆ ಗೊತ್ತಿದೆ, ನಾವು ಮಾಡೇ ಮಾಡ್ತೀವಿ. ಅದನ್ನಂತೂ ಬಿಡೋದೇ ಇಲ್ಲ, ಮಾಡೇ ಮಾಡ್ತೀವಿ. ನಮ್ಗೆ ಲೀಗಲಾಗಿ ಮಾಡೋದು ಗೊತ್ತಿದೆ, ಇಲ್ಲೀಗಲಾಗಿ ಮಾಡೋದೂ ಗೊತ್ತಿದೆ. ಲೀಗಲಾಗಿಂತೂ ಇಲ್ಲೀಗಲ್ ಜಾಸ್ತಿ ಗೊತ್ತಿದೆ ನಮಗೆ ಮಾಡುವಂಥದ್ದು, ಅದನ್ನು ಮಾಡಿ ತೋರಿಸ್ತೀವಿ ನಾವು. ಯಾಕಂದರೆ ನಾವೆಷ್ಟು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ 6 ಗಂಟೆಯಿಂದ ಜನ ನಾವು ಮಾತಾಡ್ತೀವಿ. ಒಂದು ರಾಜಕಾರಣಿ ಅಂದರೆ 24 hours ಕೆಲಸ. ರಾತ್ರಿ ನನಗೆ ನಮ್ಮ AW ಅವರು ಅರ್ಲಿ ಮಾರ್ನಿಂಗ್ 4 ಗಂಟೆನಲ್ಲಿ ಫೋನ್ ಮಾಡಿದ್ದಾರೆ, ಯಾವುದೋ ಒಂದು ವಿಚಾರಕ್ಕೆ 4:15 ಫೋನ್ ಮಾಡಿದ್ದಾರೆ. ಒಂದು ರಾಜಕಾರಣಿ ಅಂದರೆ 24 hours ಕೆಲಸ ಮಾಡುವುದು. ಅದೇ ನೀವು ಆಫೀಸರ್ 24 hours ಯಾರು ಕೆಲಸ ಮಾಡಲ್ಲ. 5 ಗಂಟೆ 6 ಗಂಟೆ ಆಗಿದ ತಕ್ಷಣ ಬೀಗ ಹಾಕೊಂಡು ನಿಮ್ಮ ಟೈಮ್ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಮಜಾ ಮಾಡ್ಕೊಂಡಿರ್ತೀರಾ ನೀವೆಲ್ಲ. 24 hours ಕೆಲಸ ಮಾಡೋರು ನಾವು. ರಾತ್ರಿ ಅಂದರೆ ಫೋನ್ ಬರೋದು ನಮಗೆ. ಬೆಳಿಗ್ಗೆ 6 ಗಂಟೆಗೆ ಮನೆ ಬಾಗಿಲು ತಟ್ಟೋದು ಬಂದ್ಬಿಟ್ಟು ನಾನು ಹೆಂಡತಿ ಮಕ್ಕಳು ಅವರಲ್ಲ, ಬೇರೆ ನಮ್ಮ ಲೀಡರ್ಸು ಯಾರೋ ಬಂದು ಬಾಗಿಲು ತಟ್ತಾರೆ. ಯಾಕಂದ್ರೆ ಅಲ್ಲಿ ಹೋದ್ರೆ ಒಳ್ಳೆ ಕೆಲಸ ಆಗುತ್ತೆ ಅಂತ 24 hours ಕೆಲಸ ಮಾಡೋರು ನಾವಿದ್ದೀವಿ. ನೀವು ಆಫೀಸರ್ಸ್ ಕೆಲಸ ಮಾಡೋದು ಈ ಟೈಮಿಂಗ್ಸ್ ಮಾಡೋದಕ್ಕೂ ಅದರಲ್ಲೂ ಏನೋ ದೊಡ್ಡ ಇದು ಅನ್ಕೊಂಡ್ಬಿಟ್ಟಿದ್ದಾರೆ. 24 hours ಕೆಲಸ ಮಾಡೋದು ರಾಜಕಾರಣಿಗಳು, ಅದನ್ನು ತಿಳ್ಕೊಂಡಿದ್ದೀವಲ್ಲ ಆಫೀಸರ್ಸ್ ಎಲ್ಲ. ನಾವು ಸಮಾಧಾನವಾಗಿ ಇರೋ ಟೈಮ್ವರೆಗೂ ನಾವು ಇರೋಕ್ಕಾಗೋದು. ಅದ್ರ ಮೇಲೆ ನಮಗೂ ತಾಳ್ಮೆ ತಪ್ಪೋಗ್ಬಿಡ್ತದೆ. ತಾಳ್ಮೆ ಮೀರಿಬಿಟ್ರೆ ಬೇರೆ ಬೇರೆ ಥರ ಆಗುತ್ತೆ. ಅಷ್ಟು ನಾವು ತಲೆ ಕೆಡಿಸ್ಕೊಂಡು ಸೀರಿಯಸ್ ಆಗಿ ತೊಗೊಂಡ್ರೆ ಅದು ಸೀರಿಯಸ್ನೆಸ್ ಎಲ್ಲಿಗೋ ಹೋಗ್ಬಿಡ್ತದೆ. ಅದೆಲ್ಲ ಬೇಡ. ಅದರಿಂದ ಆಫೀಸರ್ಸು ಅಷ್ಟೇ ಕರೆಕ್ಟಾಗಿ ಕೆಲಸ ಮಾಡುವಂಥದ್ದು ಕಲ್ತ್ಕೊಳ್ಳಿ, ಕರೆಕ್ಟಾಗಿ ಕೆಲಸ ಜನಗಳಿಗೆ ಉಪಯೋಗ ಆಗುವಂಥದ್ದು ಕಲ್ತ್ಕೊಳ್ಳಿ. ಅಂದರೆ ಕಂಪ್ಲೇಂಟ್ಸ್ ನಮ್ಮ ಹತ್ರ ಬರಲ್ಲ, ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ನೀವೇನು ಆಫೀಸರ್ಸ್ ಎಲ್ಲ ಬರ್ತಾ ಇರ್ತವೆ, ಎಲ್ಲ ಗೊತ್ತಾಗ್ತಾ ಇರುತ್ತೆ ನಮಗೆ, ಎಲ್ಲ ಗೊತ್ತಾಗ್ತಾ ಇರುತ್ತೆ ನಮಗೆ. ಆದರೆ ಅದರಿಂದ ಆಫೀಸರ್ಸು ಅಷ್ಟೇ ಕರೆಕ್ಟಾಗಿ ಕೆಲಸ ಮಾಡೋದಂತ ಕಲೀರಿ. ರೈತರನ್ನ, ನಮ್ಮ ಜನನ ಒಳ್ಳೆ ಒಂದು ಪ್ರೀತಿಯಿಂದ ಮಾತಾಡೋದಂತ ಕಲೀರಿ ಅಂತ ಹೇಳ್ತಾ, ಹಾಸ್ಪಿಟಲ್